ಬಿಜೆಪಿಯಲ್ಲಿರುವಂತ ರೆಬಲ್ಸ್ ನಾಯಕರು ಇವತ್ತು ಸಭೆಯನ್ನ ಸೇರಿದ್ರು. ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಸಭೆ ಬಳಿಕ ಯತ್ನಾಳ್ ಮಾತನಾಡಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ರಾಜ್ಯಾಧ್ಯಕ್ಷರು ಆಗಬೇಕೆಂಬ ಉದ್ದೇಶದಿಂದ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಯಾರ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇಲ್ಲ. ತಟಸ್ಥವಾಗಿದ್ದವರು ಈಗ ಹೆಚ್ಚು ಜಾಗೃತರಾಗಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಗೆ ಪತ್ರವನ್ನು ಬರೆದಿದ್ದಾರೆ. ರೆಬಲ್ಸ್ ಸಭೆ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿನ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ರೆಬಲ್ಸ್ ನಾಯಕರು ಸಭೆಯನ್ನ ಮಾಡಿದ್ರು. ಯತ್ನಾಳ್ ಸೇರಿದಂತೆ ಸಾಕಷ್ಟು ಜನ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆ ಆದ ಬಳಿಕ ಒಂದಷ್ಟು ವಿಚಾರಗಳ ಕುರಿತು ಅವರು ಮಾತನಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ನಮ್ಮ ಪೂರ್ಣ ವಿರೋಧವಿದೆ. ಸ್ಥಳೀಯವಾಗಿ ಯಾರ ಅಭಿಪ್ರಾಯವನ್ನು ಕೂಡ ವಿಜೇಂದ್ರ ಕೇಳ್ತಾ ಇಲ್ಲ. ಅಶೋಕ್ ಬೊಮ್ಮಾಯಿ, ಸದಾನಂದ ಗೌಡರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಜಿಲ್ಲಾಧ್ಯಕ್ಷರ ಆಯ್ಕೆ ಏಕಪಕ್ಷೀಯವಾಗಿ ನಡೆದಿದೆ. ಹಾಗೆಯೇ ಉದ್ದಟತನವನ್ನು ಮೆರೆದಿದ್ದಾರೆ ಎನ್ನುವುದಾಗಿ ಹೇಳಿದ್ದಾರೆ. ಪದಾಧಿಕಾರಿಗಳ ಆಯ್ಕೆಯಲ್ಲೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಹೈಕಮಾಂಡ್ ಗಮನಕ್ಕೂ ಇರಲಿಲ್ಲ. ಗಾಡಿ ಒಂದು ಸೈಡ್ ಹೊರಟಿದೆ. ಯಡಿಯೂರಪ್ಪ ಇಲ್ಲದೆ ಪಕ್ಷ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಹಾಗಿಲ್ಲ. ಈಗ ಅವರಿಲ್ಲದೆ 140 ಸೀಟ್ ಗೆಲ್ತೇವೆ ಎನ್ನುವುದಾಗಿ ಯತ್ನಾಳ್ ವಿಶ್ವಾಸವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಇದೇ ವೇಳೆ ಮಾಡಿದ್ದಾರೆ. ಪದಾಧಿಕಾರಿಗಳ ಆಯ್ಕೆಯಲ್ಲೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಹೈಕಮಾಂಡ್ ಗಮನಕ್ಕೂ ಇರಲಿಲ್ಲ. ಗಾಡಿ ಒಂದು ಸೈಡ್ ಹೊರಟಿದೆ. ಯಡಿಯೂರಪ್ಪ ಇಲ್ಲದೆ ಪಕ್ಷ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಅವರಿಲ್ಲದೆ 140 ಸೀಟ್ ಗೆಲ್ತೀವಿ ಎನ್ನುವುದಾಗಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬಣ ಬಡಿದಾಟ, ಬಿಜೆಪಿಯಲ್ಲಿ ನಡೀತಾ ಇರುವಂಥ ಬಣ ಬಡಿದಾಟ, ಯತ್ನಾಳ್ ಮತ್ತು ಬಣದವರು ದಿನದಿಂದ ದಿನಕ್ಕೆ ರೆಬಲ್ಸ್ ಆಗ್ತಾನೆ ಇದ್ದಾರೆ. ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸ ಆಗ್ತಾನೆ ಇದೆ. ಅಷ್ಟೇ ಅಲ್ಲದೆ ಪದಾಧಿಕಾರಿಗಳ ಆಯ್ಕೆ ಆಗಿರ್ಬೋದು, ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿರ್ಬೋದು, ಎಲ್ಲ ವಿಚಾರವಾಗೂ ಕೂಡ ಯತ್ನಾಳ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆಗೆ ನಾವು ಸಿದ್ಧರಿದ್ದೇವೆ. 2 ದಿನ ಚರ್ಚೆ ಮಾಡ್ತೇವೆ. ದೆಹಲಿಯಲ್ಲೂ ಸಭೆ ಮಾಡ್ತೇವೆ. ಹಾಗೆಯೇ ಸುಧಾಕರ್ ಮತ್ತು ವಿಶ್ವನಾಥ್ ಗಲಾಟೆ, ಅವರಿಬ್ಬರ ಗಲಾಟೆ, ಇಂಥವರ ಹೇಳಿಕೆ ನಾವು ಉತ್ತರ ಕೊಡಬೇಕಿಲ್ಲ. ಸಭೆ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಡೂ ಆರ್ ಡೈ ಯುದ್ಧ, ಹಿಂದೆ ಸರಿಯೋದಿಲ್ಲ. ಮತ್ತೊಂದು ಸಭೆಯನ್ನು ಮಾಡ್ತೀವಿ. ಬೇರೆ ನಾಯಕರು ಕೂಡ ಬರ್ತಾರೆ. ದೆಹಲಿಯಲ್ಲೇ ಸಭೆ ಮಾಡಿ ರಾಜ್ಯಾಧ್ಯಕ್ಷರ ಅಭ್ಯರ್ಥಿ ಯಾರಂತೇಳಿ ಘೋಷಣೆ ಮಾಡ್ತೀವಿ. ತಟಸ್ಥ ಬಣವು ನಮ್ಮೊಂದಿಗೆ ಸೇರಲಿದೆ. ಅದನ್ನು ಬಹಿರಂಗ ಮಾಡುವುದಿಲ್ಲ. ಹೈಕಮಾಂಡ್ಗೆ ವಿಜೇಂದ್ರ ಈ ಬಗ್ಗೆ ಮನವರಿಕೆ, ಹಾಗೆಯೇ ಹೈಕಮಾಂಡ್ ಅಥವಾ ವಿಜೇಂದ್ರಗೆ ಈ ಬಗ್ಗೆ ಮನವರಿಕೆ ಆಗಿದೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಕೇವಲ ತಾವು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಕೇಂದ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ 3 ಹೆಸರನ್ನು ಕಳಿಸ್ಬೇಕು ಅನ್ನೋಂಥದ್ದು, ಅದ್ರ ಬಗ್ಗೆ ಎಲ್ಲ ಹಿರಿಯ ನಾಯಕರ ಜೊತೆಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಅಲ್ಲಿ ಹಾಲಿ ಶಾಸಕರಿರ್ಬೋದು, ಹಾಲಿ ಲೋಕಸಭಾ ಸದಸ್ಯರಿರ್ಬೋದು, ಮತ್ತು ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ವಿಧಾನಸಭಾ ಸದಸ್ಯರು ಮತ್ತು ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ಸಂಘಟನೆಯನ್ನು ತಮಗೆ ಬೇಕಾಬಿಟ್ಟಿಯಾಗಿ ಒತ್ತೇನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನು ಮಾಡಿದ್ವಿ. ಈಗ ನಮ್ಮಲ್ಲೇ ಕೆಲವು ನಾಯಕರೆಲ್ಲ ಏನೋ ಸರಿಯಾಗಿ ಮಾಡ್ಬೋದು ಅನ್ನೋಂಥ ವಿಶ್ವಾಸದಿಂದ ಇದ್ದರು. ಇನ್ನು 2 ದಿವಸದಲ್ಲಿ ಏನು ನಡೆದಂಥ ಬೆಳವಣಿಗೆಯಿಂದ ಸಾಕಷ್ಟು ಗೊಂದಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಆಗಿದೆ. ಇದರ ಬಗ್ಗೆ ಈಗಾಗಲೇ ಏನು ಮೊದಲು ನಮ್ಮಲ್ಲಿ ಅನೇಕ ಹಿರಿಯರೇನಿದ್ದರು ಅವರು ತಟಸ್ಥವಾಗಿದ್ದರು. ಆದರೆ ಮೊನ್ನೆ ನಡೆದಂಥ ಈ ಜಿಲ್ಲಾಧ್ಯಕ್ಷರ ಘೋಷಣೆಯಿಂದ ಅವರೂ ಸಹ ಒಂದುಗೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ.ಪಿ. ನಡ್ಡಾಜಿಯವರಿಗೆ ಈಗಾಗಲೇ ಪತ್ರವನ್ನು ಬರೆಯೋದ್ರ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ, ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಂಪನ್ನು ತಯಾರು ಮಾಡಿ, ಪಕ್ಷದ ಸಿದ್ಧಾಂತನೂ ಇಲ್ಲ, ಅಲ್ಲಿ ಯಾರಿಗೂ ವಿಶ್ವಾಸನೂ ತಗೊಳ್ಳೋಂಥ ಕೆಲಸ ಆಗಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಪತ್ರಿಕಾಗೋಷ್ಠಿ ಮಾಡಿ ಅವರ ತಮ್ಮ ಏನು ಪ್ರತಿರೋಧವನ್ನು ಅವರು ವ್ಯಕ್ತಪಡಿಸಿದ್ದಾರೆ.
ಇದೆಲ್ಲ ನೋಡಿದ ಮೇಲೆ ನಾವೆಲ್ಲ ಮೊದಲಿನಿಂದ ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ರಾಜ್ಯ ಅಧ್ಯಕ್ಷರ ಚುನಾವಣೆ ಬಂದರೆ ನಾವೊಂದು ಸ್ಪರ್ಧೆಯನ್ನು ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ. ಆದರೆ ನಿನ್ನೆ ಮತ್ತು ಮೊನ್ನೆ ಏನು ನಾವು ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ. ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಇನ್ನೂ 2 ದಿವಸ ಚರ್ಚೆ ಮಾಡಿ ಯಾರನ್ನ ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತೇನು ನಡೆದಿದೆ ಜಿಲ್ಲಾ ಅಧ್ಯಕ್ಷರ ಒಂದು ನೇಮಕಾತಿ ಇದನ್ನು ಸಂಪೂರ್ಣ ಮಾಡ್ತಾ ಇದ್ದೀವಿ. ಇದು ಪಾರದರ್ಶಕವಾಗಿಲ್ಲ. ಒಂದು ಗುಂಪಿನ ಅಧ್ಯಕ್ಷ ಮಾಡುವಂಥ ಒಂದು ವ್ಯವಸ್ಥೆ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತೇನು ಇಡೀ ರಾಜ್ಯದಲ್ಲಿ ಏನು ಅಸಮಾಧಾನ ಇವತ್ತು ಹೊಗೆ ಆಡ್ತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಅಪಮಾನ ಮಾಡೋ ರೀತಿ ಅವರಿಗೆ ಅವಮಾನ ಮಾಡುವಂಥವ್ರನ್ನ ಸಹ ನೇಮಕಾತಿ ಮಾಡುವಂಥ ಕೆಲಸ ಇವತ್ತೇನಾಗಿದೆ. ಅದನ್ನು ಇವತ್ತು ನಾವು ನಿನ್ನೆ ಸಹ ಏನು ಅಲ್ಲಿನ ಎಲ್ಲ ಏನು ನಮ್ಮ ತಟಸ್ಥತೆ ಹೇಳ್ತಿದ್ರು ಅವರೆಲ್ಲರ ಜೊತೆಗೆ ನಮ್ಮ ಹಿರಿಯರಾದಂಥ ರಮೇಶ್ ಜಾರಕಿಹೊಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪಣ್ಣವರು, ಅದೇ ರೀತಿ ಕುಮಾರ್ ಬಂಗಾರಪ್ಪನವರು, ನಮ್ಮ ಹರೀಶ್ ಅವರು ಮತ್ತು BV ನಾಯಕರು ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಇಲ್ಲ ಒಂದು 2-3 ದಿವಸ ತಡೀರಿ, ಏನು ಹೈಕಮಾಂಡ್ ಏನು ನಿರ್ಣಯ ಮಾಡ್ತೈತೆ ಕಾದು ನೋಡೋಣ, ಅಲ್ಲಿಂದ ಮುಂದೆ ಏನು ಹೆಜ್ಜೆ ಇಡಬೇಕು ಅನ್ನೋಂಥ ನಿರ್ಣಯ ಮಾಡಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. ನಾವು ಏನಿದ್ದೀವಿ ಈ ಎಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.